ಹಡಲು ಬಿದ್ದ ಭೂಮಿಗೆ ಮತ್ತೆ ಭತ್ತದ ಕೃಷಿ ಚಾಲನೆ ನೀಡುವ ಉದ್ದೇಶದಿಂದ ಶಾಸಕರ ಮಾರ್ಗದರ್ಶನದಲ್ಲಿ ಪುತ್ತೂರು ಶ್ರೀ ಮಲಿಂಗೇಶ್ವರ ದೇವಸ್ಥಾನದ ಪ್ರೇರಣೆಯಿಂದ ಪುತ್ತೂರು ಕೊಡಿಪಾಡಿ ಗ್ರಾಮದ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಳಿಯಲ್ಲಿರುವ ಹಡಲು ಬಿದ್ದ ಗದ್ದೆಯನ್ನ ಮತ್ತೆ ಬೇಸಾಯ ಮಾಡುವ ಮೂಲಕ ತಾನೊಬ್ಬ ಮೋಟಾರ್ ವಾಹನ ತನಿಖೆ ಮಾಡುವುದು ಮಾತ್ರವಲ್ಲ, ಗದ್ದೆಗಿಳಿದು ಬೇಸಾಯಕ್ಕೂ ಸಹಿ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆನಂದಗೌಡ ಅವರು ತೋರಿಸಿಕೊಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಪುತ್ತೂರು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ, ರೋಟರಿ ಕ್ಲಬ್ ಪುತ್ತೂರು ಸಿಟಿಯ ಸಹಯೋಗದೊಂದಿಗೆ ಪುತ್ತೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆನಂದಗೌಡ ಅವರ ನೇತೃತ್ವದಲ್ಲಿ ಕೊಡಿಪಾಡಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಬಳಿಯಲ್ಲಿರುವ ವಾಸುದೇವಮಯ್ಯ ಅವರ ಹಡಿಲು ಬಿದ್ದ ಭೂಮಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಯಂತ್ರಧಾರೆಯ ಮೂಲಕ ನೇಜಿನಾಟಿ ಕಾರ್ಯಕ್ರಮ ನಡೆಯಿತು. ಶಾಸಕ ಸಂಜೀವ ಮಠಂದೂರು ಅವರು ದೀಪ ಪ್ರಜ್ವಲಿಸಿ ತೆಂಗಿನಕಾಯಿ ಒಡೆದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಎತ್ತಿ ಹಿಡಿಬೇಕೆನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಈ ಗದ್ದೆ ಬೇಸಾಯಕ್ಕೆ ಇಳಿತಾ ಇದ್ದೇವೆ. ಕೃಷಿ ಇದರಿಂದ ಖುಷಿ. ಹಾಗೆ ಒಟ್ಟು ಇದು ದೇಶದ ಪರಂಪರೆ. ಆ ದೇಶ ಸಾವಿರಾರು ವರ್ಷದಿಂದ ಏನೋ ಒಂದು ಪರಂಪರೆಯನ್ನು ಹಾಕಿಕೊಂಡು ಬಂದಿದ. ಆ ಜನಜೀವನ ಇವತ್ತು ಒಂದು ನೆಮ್ಮದಿಯ ಜೀವನ ಮಾಡಬೇಕಿದ್ರೆ ಏನು ಕೃಷಿಯಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ರು. ಇಂತಹ ಕೃಷಿ ಬದುಕನ್ನು ಮತ್ತೊಮ್ಮೆ ಯುವ ಪೀಳಿಗೆಗೆ ಪರಿಚಯಿಸಬೇಕು. ಜಗತ್ತಲ್ಲಿ ಭಾರತ ಒಂದು ಆಧ್ಯಾತ್ಮಿಕ ದೇಶ ಅಂತ ಹೇಳಿ ಗುರುತಿಸಿದ್ರೆ ಅದು ಕೃಷಿ ಮತ್ತು ಋಷಿಯಿಂದ. ಆ ಕೃಷಿ ಋಷಿ ಇವತ್ತು ಮತ್ತೊಮ್ಮೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು. ಅದು ಸಂಸ್ಕಾರದ ಭಾಗ ಆಗ್ಬೇಕೆನ್ನುವ ದೃಷ್ಟಿಯಿಂದ ನಾವು ಇವತ್ತು ಮತ್ತೊಮ್ಮೆ ಶ್ರೀ ಮಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯಾ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆನಂದಗೌಡ ಯಂತ್ರಧಾರಿಗೆ ಚಾಲನೆಯನ್ನ ನೀಡಿದರು. ಕೃಷಿ ಯೋಜನಾಧಿಕಾರಿ ಉಮೇಶ್, ಕೊಡಿಪಾಡಿ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜನಾರ್ದನ ಎಡ್ಕಡ್ತಾಯ, ರಾಮಚಂದ್ರ ಪುಚ್ಚೇರಿ, ಗದ್ದೆಯ ಮಾಲೀಕ ವಾಸುದೇವಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.